ವೆಲ್ಕಮ್ ಬ್ರೋ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿ. ಆಫೀಸಲ್ಲಿ ಬಾಸ್ ಬೈದ್ರೂ ದುಡ್ಡು ಬೇಕಲ್ಲ ಅಂತ ಸ್ವಲ್ಪ ಸೈಲೆಂಟಾಗಿ ಕೇಳ್ಕೊತೀವಿ. ಆದರೆ ಅದೇ ತಿಂಗಳ ಕೊನೆಗೆ ಒಮ್ಮೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದೆ, ಅಕ್ಷರಶಃ ಝೀರೋ. ಯಾಕೆ ಹೀಗಾಗುತ್ತೆ? ಯಾವ ಥರ ಯೋಚನೆ ಮಾಡಿದ್ದೀರಾ? ನಮ್ಮ ಸ್ಕೂಲಲ್ಲಿ ನಿಮಗೆ A+² ಕಲಿಸಿರ್ತಾರೆ, ಆ ಟೆಕ್ನಾಬ್ರಿಟಿ ಕಲಿಸಿರ್ತಾರೆ. ಆದರೆ ಬಂದಿದ್ದ ದುಡ್ಡನ್ನು ಹೇಗೆ ಸೇವ್ ಮಾಡಬೇಕು, ಆ ದುಡ್ಡನ್ನು ನಮಗೋಸ್ಕರ ಹೇಗೆ ಕೆಲಸ ಮಾಡುತ್ತೆ, ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಖಂಡಿತ ಇಲ್ಲ. ಯಾಕಂದರೆ ದುಡ್ಡು ಅನ್ನೋದು ಮ್ಯಾಥಮೆಟಿಕ್ಸ್ ಗೇಮ್ ಅಲ್ವೇ ಅಲ್ಲ ಬಾಸ್, ಅದು ಪಕ್ಕಾ ಸೈಕಾಲಜಿ ಗೇಮ್. ಇವತ್ತು ನಾನು ಮಾರ್ಗನ್ ಹೌಸಲ್ ಅವರ ದ ಸೈಕಾಲಜಿ ಆಫ್ ಮನಿ ಬುಕ್ಗಿಂದ ಅಂಥದ್ದೇ ಕೆಲವೊಂದು ಸೀಕ್ರೆಟ್ಸ್ನ ರಿವೀಲ್ ಮಾಡ್ತಾ ಇದ್ದೀನಿ. ಪುಸ್ತಕದಲ್ಲಿ ಮಾರ್ಗನ್ ಅವರು ಒಂದು ಮೈಂಡ್ ಬ್ಲೋಯಿಂಗ್ ಮಾತನ್ನು ಹೇಳ್ತಾರೆ. ಫೈನಾನ್ಷಿಯಲ್ ಸಕ್ಸಸ್ ಈಸ್ ನಾಟ್ ಹಾರ್ಡ್ ಸೈನ್ಸ್, ಇಟ್ ಈಸ್ ಅ ಸಾಫ್ಟ್ ಸ್ಕಿಲ್ ವೇರ್ ಹೌ ಯು ಬಿಹೇವ್ ಈ ಮೋರ್ ಇಂಪಾರ್ಟೆಂಟ್ ದ ವಾಟ್ ಯು ನೋ. ಅಂದರೆ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಓರ್ ನಿನಗೂ ಟ್ಯಾಲೆಂಟ್ಗೂ ಸಂಬಂಧವೇ ಇಲ್ಲ. ನೀನು ಹಣದ ಜೊತೆ ಹೇಗೆ ನಡ್ಕೊತೀಯ ಅನ್ನೋದು ನಿಮ್ಮ ಫ್ಯೂಚರ್. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನಿಮಗೆ ಈಗ ಇವತ್ತು ಯಾರಾದರೂ 10 ಲಕ್ಷ ಫ್ರೀಯಾಗಿ ಕೊಟ್ಟರೆ ನೀವೇನು ಮಾಡ್ತೀರಾ? ಹೊಸ ಐಫೋನ್ ತೊಗೊತೀವಿ, ಬೈಕು, ಬ್ರ್ಯಾಂಡೆಡ್ ಬಟ್ಟೆ ಅಥವಾ ಟ್ರಿಪ್? ಹೆಚ್ಚಿನ ಜನ ಮಾಡೋದೇ ಹೀಗೆ. ಯಾಕಂದರೆ ನಮಗೆ ನಿಜವಾಗ್ಲೂ ಮನಿ ಬೇಕಾಗಿರೋದಿಲ್ಲ ಬಾಸ್, ಆ ಮನಿಯಿಂದ ಸಮಾಜದಲ್ಲಿ ಸಿಗೋ ಸ್ಟೇಟಸ್ ಬೇಕಾಗಿರುತ್ತೆ. ಇದನ್ನೇ ಅಥರ್ ಮ್ಯಾನ್ ಇನ್ ದ ಕಾರ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ರಸ್ತೆಯಲ್ಲಿ ಒಂದು ರೇಂಜ್ ರೋವರ್ ಕಾರ್ ಹೋದಾಗ ನಿಮಗನ್ಸುತ್ತೆ, ವಾಹ್, ಇವನು ಎಷ್ಟು ರಿಚ್ಚು, ಇವನ ಲೈಫ್ ಎಷ್ಟು ಸೂಪರ್ ಅಂತ. ಆದರೆ ರಿಯಾಲಿಟಿ ಸ್ವಲ್ಪ ಗಮನಿಸ್ಬೇಕು. ನೀವು ಆ ಮನುಷ್ಯನ ಬಗ್ಗೆ ಯೋಚಿಸ್ತಾನೇ ಇಲ್ಲ. ನೀವು ಆ ಕಾರಿನ ಡ್ರೈವಿಂಗ್ ಸೀಟ್ನಲ್ಲಿ ನಿಮ್ಮನ್ನೇ ಕಲ್ಪಿಸ್ಕೊಂತಿದ್ದೀರಾ. ಜನ ನಮಗೂ ಹೀಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನೀವು ಫೀಲ್ ಆಗ್ತಿದ್ದೀರಾ. ಆದರೆ ಆ ರಿಯಾಲಿಟಿ ಏನಂದರೆ, ಆ ಕಾರು ಓಡಿಸ್ತಿರೋ ಮನುಷ್ಯನ್ನೇ ಯಾರೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಜನ ಬರೀ ಆ ಕಾರ್ ನೋಡ್ತಾ ಇದ್ದಾರೆ ಅಷ್ಟೇ. ನಾವು ಜನರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಮ್ಮ ಸೇವಿಂಗ್ಸ್ ಎಲ್ಲನೂ ಹಾಳು ಮಾಡ್ಕೊತಾ ಇದ್ದೀವಿ. 5 ಸೆಕೆಂಡ್ಗೆ ಯಾರು ಯೋಚನೆ ಮಾಡಲ್ಲ. ಈ ವಿಡಿಯೋ ಕಂಪ್ಲೀಟ್ ನೋಡಿ, ನೀವು ಹಣ ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ ಪ್ಲೀಸ್. ಮೊದಲನೇದಾಗಿ, ನಾವು ಯಾವಾಗಲೂ ಅಂದ್ಕೊತೀವಿ ಶ್ರೀಮಂತರಾಗೋಕ್ಕೆ ಹೈ EQ ಇರಬೇಕು, ಸೈನ್ಸ್ ಅಥವಾ ಕಾಮರ್ಸ್ ಟಾಪರ್ ಆಗಿರಬೇಕು. ಬಟ್ ರಿಯಾಲಿಟಿ ಕಂಪ್ಲೀಟ್ ಉಲ್ಟಾ ಇದೆ. ಮಾರ್ಗನ್ ಹೌಸಲ್ಲಿ ಇದಕ್ಕೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತಾರೆ. ರೊನಾಲ್ಡ್ ರೀಡ್ ಅನ್ನೋ ವ್ಯಕ್ತಿ ಲೈಫ್ ಪೂರ್ತಿ ಒಂದು ಗ್ಯಾಸ್ ಸ್ಟೇಷನಲ್ಲಿ ಕಸ ಗುಡಿಸೋ ಕೀಪರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಸತ್ತೋದಾಗ ಗೊತ್ತಾಗುತ್ತೆ ಅವ್ರ ಆಸ್ತಿ ಎಷ್ಟು ಅಂತ. ಬರೋಬ್ಬರಿ 65 ಕೋಟಿ ರೂಪಾಯಿ. ಹೇಗೆ ಸಾಧ್ಯ? ಅವರು ಯಾವುದೇ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ. ಅವ್ರು ಮಾಡಿದ್ದಿಷ್ಟೇ, ತನಗೆ ಬೇಕಾದಷ್ಟು ಸಿಂಪಲ್ ಆಗಿ ಖರ್ಚು ಮಾಡಿ ಮಿಕ್ಕಿದ್ದನ್ನು ಸೈಲೆಂಟಾಗಿ ಇನ್ವೆಸ್ಟ್ ಮಾಡ್ತಾಯಿದ್ರು. ಅವರಿಗೆ ಅಪಾರವಾದ ಪೇಷನ್ಸ್ ಇತ್ತು, ಜೊತೆಗೆ ತಾನು ರಿಚ್ ಅಂತ ತೋರಿಸ್ಕೊಳೋ ಈಗೋ ಇರಲಿಲ್ಲ. ಮತ್ತೊಂದು ಕಡೆ ರಿಚರ್ಡ್ ಪಸ್ಕೋ ಅನ್ನೋ ಹಾರ್ವರ್ಡ್ ಎಜುಕೇಟೆಡ್ ಟಾಪ್ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರ ಈಗೋ ಸ್ಯಾಟಿಫೈಡ್ ಮಾಡಿಸ್ಕೊಳೋಕ್ಕೋಸ್ಕರ ದೊಡ್ಡ ದೊಡ್ಡ ಸಾಲ ಮಾಡಿ ಬಂಗ್ಲೆ ತಗೊಂಡ್ರು. ಕೊನೆಗೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಭಿಕ್ಷುಕ ಆದರು. ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆಯಾ? ಮನಿ ಅನ್ನೋದು ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಪ್ಯೂರ್ಲಿ ಬಿಹೇವಿಯರ್. ನೀವು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತೀರಾ ಅನ್ನೋದಕ್ಕಿಂತ ದುಡ್ಡು ಕೈಗೆ ಬಂದಾಗ ನೀವು ಈಗನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋ ನಿಮ್ಮ ಆಸ್ತಿನ ನಿರ್ಧಾರ ಮಾಡುತ್ತೆ. ಈ ಪುಸ್ತಕದ ಅತ್ಯಂತ ಪವರ್ಫುಲ್ ಪಾಠ ಅಂದರೆ ಇದು. ರಿಚ್ ಮತ್ತು ವೆಲ್ದಿ ಎರಡೂ ಒಂದೇ ಅಲ್ಲ. ರಿಚ್ ಅಂದರೆ ಏನು ಗೊತ್ತಾ? ಎಕ್ಸ್ಪೆನ್ಸಿವ್ ವಾಚ್, ಲಕ್ಸರಿ ಕಾರ್, ದೊಡ್ಡ ಮನೆ, ಇದು ಎಲ್ಲರ ಕಣ್ಣಿಗೂ ಎದ್ದು ಕಾಣಿಸುತ್ತೆ. ಆದರೆ ಅಂದರೆ ಸಂಪತ್ತು, ವೆಲ್ತ್ ಈಸ್ ವಾಟ್ ಡೋಂಟ್ ಸಿ, ಅಂದರೆ ಸಂಪತ್ತು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದು ನಿನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಸೇಫ್ ಆಗಿ ಇರುತ್ತೆ. ನಿನ್ನ ಇನ್ವೆಸ್ಟ್ಮೆಂಟು ಬೆಳೀತಿರುತ್ತೆ. ಜನರು ತಾವು ರಿಚ್ ಆಗಿ ಕಾಣಿಸ್ಕೋಬೇಕು ಅಂತ ಇರೋ ಬರೋ ದುಡ್ಡನ್ನೆಲ್ಲ ಶೋ ಆಫ್ ಮಾಡೋಕ್ಕೆ ಖರ್ಚು ಮಾಡ್ತಾರೆ. ಆದರೆ ನಿಜವಾಗಿ ಹೆಲ್ದಿ ಜನ ಯಾರಿಗೂ ಗೊತ್ತಾಗದ ಹಾಗೆ ಸೈಲೆಂಟಾಗಿ ಅಸೆಟ್ಸ್ ಬಿಲ್ಡ್ ಮಾಡ್ತಾರೆ. ನೀವು ಸಮಾಜದಲ್ಲಿ ಕೇವಲ ಕಣ್ಣಿಗೆ ಕಾಣೋ ರಿಚ್ನೆಸ್ಸಸ್ ಮಾತ್ರ. ಕಾರಿನ ಹಿಂದೆ ಇರೋ EMI ಆಗಲಿ, ವೆಲ್ತ್ ಆಗಲಿ ನಿಮ್ಮ ಕಣ್ಣಿಗೆ ಬೀಳೋದೇ ಇಲ್ಲ. ಸರಿ ಬಿಡಿ, ಉಳಿಸೋದು ಆಮೇಲೆ ಬಂತು. ಮೊದಲು ದುಡ್ಡು ಹೆಚ್ಚು ಸಂಪಾದಿಸೋದು ಹೇಗೆ? ಹೆಚ್ಚಿನ ಜನ ಅಂದ್ಕೊಳ್ಳೋದು
ಹಗಲು ರಾತ್ರಿ ಹಾರ್ಡ್ ವರ್ಕ್ ಮಾಡಿದ್ರೆ ದುಡ್ಡು ತಾನಾಗೇ ಬರುತ್ತೆ ಅಂತ. ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಬೀದಿಯಲ್ಲಿ ದಿನವಿಡೀ ಕಷ್ಟಪಡೋ ಕೂಲಿ ಕಾರ್ಮಿಕರಿಗಿಂತ ಹೆಚ್ಚು ಹಾರ್ಡ್ ವರ್ಕ್ ಮತ್ತಾರು ಮಾಡ್ತಾರೆ? ಆದರೆ ಅವ್ರು ಯಾಕೆ ಕೋಟ್ಯಾಧಿಪತಿಗಳಾಗಿಲ್ಲ? ಯಾಕಂದರೆ ಸೈಕಾಲಜಿ ಆಫ್ ಅರ್ನಿಂಗ್ ಹೇಳೋದು ಒಂದೇ ವಿಷಯ: ಮನಿ ಈಸ್ ನಾಟ್ ಅಬೌಟ್ ಸ್ವಿಟ್, ಇಟ್ ಈಸ್ ಅಬೌಟ್ ಟು ವ್ಯಾಲ್ಯೂ. ನೀನು ಎಷ್ಟು ಬೆವರು ಸುರಿಸ್ತೀಯ ಅನ್ನೋದ್ರ ಮೇಲೆ ಸೊಸೈಟಿ ಯಾವತ್ತೂ ದುಡ್ಡು ಕೊಡಲ್ಲ. ನೀನು ಎಷ್ಟು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀಯಾ ಅನ್ನೋದ್ರ ಮೇಲೆ ದುಡ್ಡು ಕೊಡೋದು. ನೀನು ಮಾಡೋ ಕೆಲಸವನ್ನು ಬೇರೆ ಯಾರಾದರೂ ತುಂಬ ಸುಲಭವಾಗಿ ರಿಪ್ಲೇಸ್ ಮಾಡ್ತೀರಾ ಅಂದರೆ ನಿಮ್ಮ ಇನ್ಕಮ್ ಯಾವಾಗಲೂ ಆ್ಯಾವ್ರೇಜ್ ಆಗೇ ಇರುತ್ತೆ. ದುಡ್ಡು ಅನ್ನೋದು ಒಂದು ಸುಂದರವಾದ ಚಿಟ್ಟೆ ಇದ್ದಾಗೆ. ನೀವು ಆ ಚಿಟ್ಟೆನ ಹಿಡಿಯೋಕ್ಕೆ ಅದರ ಹಿಂದೆ ಓಡಿದಷ್ಟು ಅದು ನಿಮ್ಮಿಂದ ಅಷ್ಟೇ ವೇಗವಾಗಿ ದೂರ ಹಾಕ್ತಾ ಇರುತ್ತೆ. ಆದರೆ ನೀವು ನಿಮ್ಮ ಸುತ್ತ ಒಂದು ಸುಂದರವಾದ ಹೂವಿನ ತೋಟ ಹಾಕ್ಕೊಂಡ್ರೆ, ಅಂದರೆ ನಿಮ್ಮ ರಿಯಲ್ ಸ್ಕಿಲ್ ಮತ್ತು ವ್ಯಾಲ್ಯೂನ ಡೆವಲಪ್ ಮಾಡಿದ್ರೆ, ಆ ಚಿಟ್ಟೆ ತಾನಾಗೇ ನಿಮ್ಮ ತೋಟದ ಹತ್ರ ಬರುತ್ತೆ. ಅದಕ್ಕೆ ಸ್ಟಾಪ್ ಚೇಸಿಂಗ್ ಮನಿ, ಸ್ಟಾರ್ಟ್ ಬಿಲ್ಡಿಂಗ್ ರೇರ್ ಸ್ಕಿಲ್ಸ್. ನಿಮ್ಮನ್ನು ಯಾರು ರಿಪ್ಲೇಸ್ ಮಾಡೋಕ್ಕಾಗದಿರೋಷ್ಟು ಸ್ಟ್ರಾಂಗ್ ಆಗಿ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಇನ್ನೊಂದು ವಿಷಯ ಏನಂದರೆ, ನಾವು ಜೀವನದಲ್ಲಿ ಸ್ವಲ್ಪ ಸಕ್ಸಸ್ ಆದ ತಕ್ಷಣ ಅಂದ್ಕೊಳ್ಳೋದೇನೋ ಇದೆಲ್ಲ ಬರೀ ನನ್ನ ಹಾರ್ಡ್ ವರ್ಕಿಂದ. ಆದರೆ ಮಾರ್ಗನ್ ಹೌಸಲ್ಲಿ ಬಿಲ್ ಗೇಟ್ಸ್ ಅವರು ಒಂದು ಕತೆ ಹೇಳ್ತಾರೆ. 1968ರಲ್ಲಿ ಆ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಕಂಪ್ಯೂಟರ್ ಇದ್ದಿದ್ದು ಕೇವಲ ಬೆರಳೆಣಿಕೆಯಷ್ಟಲ್ಲಿ ಶಾಲೆಗಳಲ್ಲಿ ಮಾತ್ರ. ಅದರಲ್ಲೊಂದು ಬಿಲ್ ಗೇಟ್ಸ್ ಓದ್ತಿದ್ದ ಶಾಲೆ ಆಗಿತ್ತು. ಇದು ಅವರ ಲಕ್. ಆದರೆ ಇದೇ ಸ್ಟೋರಿಯಲ್ಲಿ ಇನ್ನೊಂದು ಮುಖ ಕೂಡ ಇದೆ. ಅದೇ ಶಾಲೆಯಲ್ಲಿ ಬಿಲ್ ಗೇಟ್ಸ್ ಅಷ್ಟೇ ಅವನಿಗಿಂತಲೂ ಬುದ್ಧಿವಂತ ಇದ್ದ, ಕೆಂಟ್ ಇವಾನ್ಸ್ ಅನ್ನೋ ಹುಡುಗ. ಆದರೆ ಆತ ಹೈಸ್ಕೂಲ್ನಲ್ಲೇ ಮೌಂಟೇನ್ ಕ್ಲೈಂಬಿಂಗ್ ಮಾಡುವಾಗ ಆಕಸ್ಮಿಕವಾಗಿ ಬಿದ್ದು ಸತ್ತೋದು. ಇದು ರಿಸ್ಕ್ ಮತ್ತು ಬ್ಯಾಡ್ ಲಕ್. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ: ಯಾರಾದರೂ ಕೋಟಿ ಗಳಿಸ್ತಾ ಇದ್ದಾರೆ ಅಂದರೆ ಅವರ ಪ್ರತಿಯೊಂದು ಡಿಸಿಷನ್ನ ಬ್ಲೈಂಡಾಗಿ ಕಾಪಿ ಮಾಡೋದು ಬೇಡ. ನೀವು ಕೇವಲ ಅವರ ಸಕ್ಸಸ್ ಸ್ಟೋರಿ ನೋಡಿ, ಆದರೆ ಅವರ ಬೆನ್ನು ಹಿಂದೆ ಲಕ್ ಕಾಣೋದಿಲ್ಲ. ಹಾಗಾಗಿ ಫೇಲ್ಯೂರ್ ಆದಾಗ ನಿಮ್ಮನ್ನೇ ನೀವು ಬ್ಲೇಮ್ ಮಾಡೋದಕ್ಕಿಂತ ಹಾಗೆ ಸಕ್ಸಸ್ ಆದಾಗ ಅಹಂಕಾರನೂ ಮಾಡಬೇಡ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟು: ದುಡ್ಡು ಸಂಪಾದನೆ ಮಾಡೋದು ಒಂದು ಸ್ಕಿಲ್ ಆದರೆ ಅದನ್ನು ಉಳಿಸ್ಕೊಳ್ಳೋದು ಕಂಪ್ಲೀಟ್ ಇನ್ನೊಂದು ಸ್ಕಿಲ್. ಆಥರ್ ಹೇಳ್ತಾರೆ, ಗೆಟ್ಟಿಂಗ್ ಮನಿ ರಿಕ್ವೈರ್ಸ್ ಟೇಕಿಂಗ್ ರಿಸ್ಕ್, ಬಟ್ ಕೀಪಿಂಗ್ ಮನಿ ರಿಕ್ವೈರ್ಸ್ ದಿ ಎಕ್ಸಾಕ್ಟ್ ಆಪೋಸಿಟ್. ಇಟ್ ರಿಕ್ವೈರ್ಡ್ ಅ ಪ್ಯಾರನೋಯಾ ಕೆನ್ ಫಿಯರ್. ನೋಡಿ, ಜನರ ಬಳಿ ಸ್ವಲ್ಪ ದುಡ್ಡು ಬಂದ ತಕ್ಷಣ ನಾನು ಏನು ಮಾಡಿದ್ರೂ ಸರಿ ಅನ್ನೋ ಓವರ್ ಕಾನ್ಫಿಡೆನ್ಸ್ಗೆ ಹೋಗ್ತಾರೆ. ಇನ್ನೂ ಹೆಚ್ಚಿನ ರಿಸ್ಕ್ ತಗೊಂಡು ಎಲ್ಲವನ್ನೂ ಕಳ್ಕೊತಾರೆ. ನೆನ್ಪಿಟ್ಕೊಳ್ಳಿ, ಶ್ರೀಮಂತರಾಗೋಕ್ಕೆ ಖಂಡಿತ ಧೈರ್ಯ ಬೇಕು. ಆದರೆ ಶ್ರೀಮಂತರಾಗಿಯೇ ಉಳಿಬೇಕು ಅಂದರೆ ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ ಇರಬೇಕು. ನಾನು ಮಾಡಿರೋದೆಲ್ಲ ಒಂದೇ ದಿನ ನನ್ನ ತಪ್ಪು ನಿರ್ಧಾರದಿಂದ ಹೊರಟ ಹೋಗ್ಬೋದು ಅನ್ನೋ ಹ್ಯುಮಿಲಿಟಿ, ಅಂದರೆ ವಿನಯ ಇರಬೇಕು. ವಿನಯ ಇಲ್ಲದವರ ಹತ್ರ ದುಡ್ಡಿದ್ದರೆ ಯಾವತ್ತೂ ನಿಲ್ಲೋದಿಲ್ಲ. ಕೊನೆಯದಾಗಿ, ಜನರನ್ನು ನಿಮಗೆ ದುಡ್ಡು ಯಾಕೆ ಬೇಕು ಅಂತ ಕೇಳಿದ್ರೆ ಅವರು ಹೇಳೋದು ಕಾರ್ ಬೇಕು, ದೊಡ್ಡ ಮನೆ ಬೇಕು ಅಂತ. ಆದರೆ ಮಾರ್ಗನ್ ಹೌಸಲ್ಲಿ ಹೇಳೋ ನಿಜವಾದ ಆನ್ಸರ್ ಬೇರೆಯೇ ಇದೆ. ದ ಹೈಯೆಸ್ಟ್ ಡಿವಿಡೆಂಟ್ ಮನಿ ಪೇಸ್ ಈಸ್ ದ ಎಬಿಲಿಟಿ ಟು ಕಂಟ್ರೋಲ್ ಯುವರ್ ಟೈಮ್. ನಿಮಗೆ ದುಡ್ಡು ಕೊಡೋ ಅತಿ ದೊಡ್ಡ ಪವರ್ ಅಂದರೆ ಅದು ನಿಮ್ಮ ಟೈಮ್ ಮೇಲೆ ನಿಮ್ಮ ಕಂಟ್ರೋಲ್ ಕೊಡುತ್ತೆ. ಬೆಳಗ್ಗೆ ನಿದ್ದೆಯಿಂದ ಎದ್ದಾಗ ಇಂದು ನಾನು ಏನು ಬೇಕಾದರೂ ಮಾಡಬಹುದು, ಯಾರ ಹಂಗೂ ನನಗೆ ಇಲ್ಲ ಅಂತ ಡಿಸೈಡ್ ಮಾಡೋ ಫ್ರೀಡಮ್ ಇದೆಯಲ್ಲ, ಅದೇ ರಿಯಲ್ ವೆಲ್ತ್. ನಿಮ್ಮ ಬಳಿ ಕೋಟಿ ದುಡ್ಡಿದ್ರೂ ನಿಮಗೆ ಇಷ್ಟಪಡದ ಬಾಸ್ ಕೆಳಗೆ ದಿನ ಬಯಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವು ಶ್ರೀಮಂತರೇ ಅಲ್ಲ. ಹಣದ ಅಸಲಿ ತಾಕತ್ತು ವಸ್ತುಗಳ ಕೊಳ್ಳೋದ್ರಲ್ಲಿಲ್ಲ, ಅದು ನಿಮಗೆ ಕೊಡೋ ಚಾಯ್ಸಸ್ನಲ್ಲಿದೆ. ಈ ಇಡೀ ಪುಸ್ತಕವನ್ನು ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂದರೆ, ಮನಿ ಗಳಿಸೋದು ನಿಮ್ಮ ಸ್ಕಿಲ್, ಆದರೆ ಮನಿ ಉಳಿಸೋದು ನಿಮ್ಮ ಸೈಕಾಲಜಿ. ನಿಮ್ಮ ಇನ್ಕಮ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ, ನಿಮ್ಮ ಹ್ಯಾಬಿಟ್ಸ್ ಮಾಡುತ್ತೆ. ಇವತ್ತಿನಿಂದ ಇತರರಿಗೆ ರಿಚ್ ಆಗಿ ಕಾಣಿಸ್ಕೊಳ್ಳೋದು, ಶೋ ಆಫ್ ಮಾಡೋದು ಕಂಪ್ಲೀಟ್ ಸ್ಟಾಪ್ ಮಾಡಿ. ನಿಮ್ಮ ಫ್ಯೂಚರ್ಗಾಗಿ, ನಿಮ್ಮ ಫ್ರೀಡಮ್ಗಾಗಿ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಕೇವಲ ಮನಿ ನಿಮ್ಮ ಜೀವನ ಬದಲಾಯಿಸೋಲ್ಲ, ಮನಿ ಬಗ್ಗೆ ನೀವು ಯೋಚಿಸೋ ರೀತಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಬ್ರೋ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಬೇಕು ಅಂದರೆ ಮೊದಲು ನಿಮ್ಮ ಮೈಂಡ್ ಸೆಟ್ ಬ್ಯಾಲೆನ್ಸ್ ಆಗಬೇಕು. ಹೋಗೋಕ್ಕೆ ಮುಂಚೆ
ನೀವು ನಿಜವಾಗ್ಲೂ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ಲೈಫಲ್ಲಿ ಮುಂದೆ ಬರೋಕ್ಕೆ ರೆಡಿ ಇದ್ದೀರಾ ಅಂದರೆ ಕಮೆಂಟ್ಸ್ನಲ್ಲಿ ಐ ಆಮ್ ವೆಲ್ತ್ ಬಿಲ್ಡರ್ ಅಂತ ಕಮೆಂಟ್ ಮಾಡಿ. ನೀವು ಬರೀ ರಿಚ್ ಆಗೋಕ್ಕೆ ಓಡ್ತಿಲ್ಲ, ನೀವು ನಿಜವಾದ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಸೀರಿಯಸ್ ಆಗಿ ಇದ್ದೀರಾ ಅಂತ ನಮಗೂ ಗೊತ್ತಾಗಲಿ. ನಿಮ್ಮ ಪ್ರತಿಯೊಂದು ಕಮೆಂಟ್ನ ನಾವು ಓದ್ತೀವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ.